ಮುತ್ತೈದೆ ಭಾಗ್ಯ ಅಧ್ಯಾಯ 1. ಚಂದ್ರಕಾಂತ್ ಹಾಗೂ ಸುಮಿತ್ರಾ ದಂಪತಿಗಳು ಮಂಗಳೂರಿನ ಒಂದು ಚಿಕ್ಕ ಊರಿನಲ್ಲಿ ವಾಸಿಸುತ್ತಿರುತ್ತಾರೆ. ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು. ಮೊದಲನೆಯವಳು ಭವಾನಿ, ಎರಡನೇ ಮಗಳು ಸ್ವಾತಿ. ಚಂದ್ರಕಾಂತ್ ಕುಟುಂಬ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬ. ಅದಕ್ಕೂ ಕೆಳಮಟ್ಟದವರೇ ಎಂದರೆ ತಪ್ಪಾಗಲಾರದು. ಚಂದ್ರಕಾಂತ್ರವರು ಸರ್ಕಾರಿ ಹುದ್ದೆಯಲ್ಲಿ ಸಾಮಾನ್ಯ ಕ್ಲರ್ಕ್ ಕೆಲಸವನ್ನು ಮಾಡುತ್ತಿರುತ್ತಾರೆ. ಸುಮಿತ್ರಾರವರು ಮನೆಯಲ್ಲಿ ಇದ್ದು ಗಂಡ ಮತ್ತು ಮಕ್ಕಳನ್ನು ನೋಡಿಕೊಳ್ಳುತ್ತಿರುತ್ತಾರೆ. ಭವಾನಿ ಮಂಗಳೂರಿನ ಒಂದು ಸಾಮಾನ್ಯ ಕಲಾ ಕಾಲೇಜಿನಲ್ಲಿ ಡಿಗ್ರಿ ಓದುತ್ತಿರುತ್ತಾಳೆ. ಸ್ವಾತಿಯು ಕೂಡ PUCಯಲ್ಲಿರುತ್ತಾಳೆ. ಭವಾನಿ ತುಂಬ ಗಟ್ಟಿಗಿತ್ತಿ ಹೆಣ್ಣು. ಅವಳು ವರದಕ್ಷಿಣೆ ವಿರೋಧಿಯಾಗಿದ್ದಳು. ಸ್ತ್ರೀ ಪರವಾಗಿ ಬೆಂಬಲವಾಗಿರುತ್ತಾಳೆ. ಹೀಗಿರುವಾಗ ಒಂದು ದಿನ ಕಾಲೇಜಿನಲ್ಲಿ ಸ್ತ್ರೀ ಮತ್ತು ಸಮಾಜದ ಉದ್ಧಾರದ ಬಗ್ಗೆ ಚರ್ಚೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿರುತ್ತದೆ. ಭವಾನಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾಳೆ. ಸ್ತ್ರೀ ಎಂದರೆ ಮಕ್ಕಳನ್ನು ಹೆರುವ ಯಂತ್ರ ಅಂತ ಮೂಗೆಳೆಯುತ್ತಿದ್ದ ಕಾಲ ಹೋಗಿ ದೇಶನ ಆಳುವ ಶಕ್ತಿವಂತೆ ಅಂತ ಶ್ರೀಮತಿ ಇಂದಿರಾ ಗಾಂಧಿಯವರು ನಿರೂಪಿಸಿದ್ದಾರೆ. ಇವತ್ತಿನ ದಿನ ಆಟೋ ರಿಕ್ಷಾ ಓಡಿಸೋದ್ರಿಂದ ಹಿಡಿದು ವಿಮಾನ ಹಾರಿಸೋವರೆಗೂ ಪುರುಷರಿಗೆ ಸರಿ ಸಮಾನವಾಗಿ ದುಡಿಯುವಂತಹ ಶಕ್ತಿವಂತೆ, ಧೈರ್ಯವಂತೆ ಆಗಿದ್ದಾಳೆ. ಇಷ್ಟೆಲ್ಲ ಮೆಟ್ಟಿ ಮೇಲೆ ನಿಂತಿದ್ರೂ ಸಹ ಈ ವರದಕ್ಷಿಣೆ ಅನ್ನೋ ಪಿಡುಗಿಗೆ ಸಿಕ್ಕಿದ್ದಾಳೆ. ತತ್ತರಿಸ್ತಾ ಇದ್ದಾಳೆ. ಯಾಕೆ? ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಕಾರಣಕ್ಕೆ. ತಾನು ಒಂದು ಹೆಣ್ಣು ಅನ್ನೋದನ್ನ ಮರೆತು ವರದಕ್ಷಿಣೆ ತರಲಿಲ್ಲ ಅಂತ ಅತ್ತೆ ತನ್ನ ಸೊಸೆನ ಸಾಯಿಸೋದನ್ನ ದಿನಪತ್ರಿಕೆಯಲ್ಲಿ ನೋಡ್ತಾನೆ ಇದ್ದೀವಿ. ಇನ್ನು ನಾವು ತಿಳಿದುಕೊಳ್ಳಿಲ್ಲ ಅಂದರೆ ನಾಚಿಕೆಗೇಡು. ಈಗಲೂ ಕಾಲ ಮಿಂಚಿಲ್ಲ. ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಆಚರಿಸುತ್ತಿರುವ ಈ ಸಮಯದಲ್ಲಾದರೂ ಯುವಕ ಯುವತಿಯರೆಲ್ಲ ಪ್ರತಿಜ್ಞೆ ಮಾಡಬೇಕು. ಎಂತಹ ಪರಿಸ್ಥಿತಿ ಬಂದರೂ ವರದಕ್ಷಿಣೆ ಅನ್ನೋ ಬಲೆಗೆ ನಾವು ಸಿಕ್ಕಾಕೊಳ್ಳಲ್ಲ ಅಂತ. ಆಗ ಸ್ತ್ರೀ ಸಮಾಜ ಉದ್ಧಾರ ಆಗುತ್ತೆ ಅಂತ ಗಟ್ಟಿಯಾಗಿ ಕೂಗಿ ಹೇಳುತ್ತಾಳೆ. ಇವಳ ಭಾಷಣ ಕೇಳಿದ ಎಲ್ಲ ವಿದ್ಯಾರ್ಥಿಗಳು, ಉಪನ್ಯಾಸಕರು ಎಲ್ಲರೂ ಚಪ್ಪಾಳೆ ಹೊಡೆಯುತ್ತಾರೆ. ಭವಾನಿಗೆ ಮೊದಲನೆಯ ಬಹುಮಾನ ಕೂಡ ಸಿಗುತ್ತದೆ. ಭವಾನಿಯ ಭಾಷಣ ಕೇಳಿದ ಗೋಪಿಯು ಅವಳನ್ನು ಮೆಚ್ಚಿಕೊಳ್ಳುತ್ತಾನೆ. ಗೋಪಿ ಭವಾನಿಯ ಕ್ಲಾಸ್ಮೇಟ್ ಆಗಿರುತ್ತಾನೆ. ಅವಳು ಕಾಲೇಜಿನಿಂದ ಆಚೆ ಬರುವುದನ್ನು ಕಾದು ಅವಳನ್ನು ಮಾತನಾಡಿಸಲು ಮುಂದಾಗುತ್ತಾನೆ. ಹಾಯ್ ಭವಾನಿ, ವಂಡರ್ಫುಲ್. ದೇವರು ನಿಂಗೆ ಬ್ಯೂಟಿ ಮಾತ್ರ ಕೊಟ್ಟಿದ್ದಾನೆ ಅಂದ್ಕೊಂಡಿದ್ದೆ, ಆದರೆ ಇನ್ನೂ ಏನೇನೋ ಕೊಟ್ಟಿದ್ದಾನೆ. ಇವತ್ತು ನಿನ್ನ ಫ್ಲೋ ಆಫ್ ಲ್ಯಾಂಗ್ವೇಜು, ಒಂದೊಂದು ಮಾತು ಆರ್ಟ್ ಟಚಿಂಗ್ ಆಯಿತು. ಅದನ್ನು ವರ್ಣಿಸೋಕೆ ನನ್ನ ಡಿಕ್ಷನರಿನಲ್ಲಿ ಪದಗಳೇ ಸಿಗ್ತಿಲ್ಲ. ನಮ್ಮಿಬ್ಬರ ರುಚಿ, ಅಭಿರುಚಿ ಎಲ್ಲ ಒಂದೇ ಆಗಿದೆ. ನೀನು ಏಂಜಲ್ ಥರ ಇದೆಯಾ. ನಾನು ನಿನ್ನ ಆರಾಧಿಸುತ್ತೀನಿ ಎಂದಾಗ ಭವಾನಿ ಏನೋ ಮಾತಾಡದೆ ಹೊರಡುತ್ತಾಳೆ. ಆಗ ಗೋಪಿ ಅವಳನ್ನು ತಡೆದು ಅವನ ಶರ್ಟಿನ ಒಳಗೆ ಇಟ್ಟುಕೊಂಡಿದ್ದ ಗುಲಾಬಿಯನ್ನು ತೆಗೆದು ಐ ಲವ್ ಯು ಎಂದು ಅವಳಿಗೆ ಕೊಟ್ಟಾಗ ಭವಾನಿ ಗೋಪಿಯ ಕೆನ್ನೆಗೆ ಬಾರಿಸಿದಳು. ಚಂದ್ರಕಾಂತ್ರವರಿಗೆ ರಿಟೈರ್ಮೆಂಟ್ ಆಗುವ ಕಾಲವು ಬಂದಿತ್ತು. ಹಾಗಾಗಿ ಅಂದು ರಿಟೈರ್ ಆಗಿ ಹೂವು, ಹಣ್ಣು, ಶಾಲು ಇರುವ ತಟ್ಟೆ ಹಿಡಿದು ಮನೆಗೆ ಬಂದರು. ಸುಮಿತ್ರಾ ಅವರಿಗೆ ತಾವು ರಿಟೈರ್ ಆಗಿರುವ ವಿಷಯ ತಿಳಿಸುತ್ತಿದ್ದರು. ಅಷ್ಟರಲ್ಲಿ ಬಂದ ಭವಾನಿ ಹಾಗೂ ಸ್ವಾತಿ ಏನಮ್ಮ ಇದು ಎಂದಾಗ ಅವರು ನಿಮ್ಮಪ್ಪಂಗೆ ರಿಟೈರ್ ಆಯಿತು, ಅದೇ ಹೂವು ಹಣ್ಣು ಇದು ಎಂದರು. ವಿಷಯವನ್ನು ಕೇಳಿದ ಭವಾನಿ ಹಾಗೂ ಸ್ವಾತಿ ಖುಷಿಯಿಂದ ವಾವ್, ವಾಟ್ ಎ ಗುಡ್ ನ್ಯೂಸ್. ಅಪ್ಪ, ಇವತ್ತಿಂದ ಆಫೀಸ್ಗೆ ಹೊತ್ತಾಯಿತು. ಸುಮಿತ್ರಾ, ಊಟದ ಕ್ಯಾರಿಯರ್ ರೆಡಿನಾ ಅಂತ ಅವಸರ ಮಾಡೋದು ತಪ್ತು. ಅದು ಅಲ್ಲದೆ ತಣ್ಣಗಿರೋ ಊಟ ಮಾಡೋದು ತಪ್ತು. ಇನ್ಯಾಕೆ ಯೋಚನೆ ಮಾಡ್ತೀಯಾ ಅಪ್ಪ ಎಂದಳು ಭವಾನಿ. ನಮ್ಮ ಭವಾನಿ ಹಾಗೂ ಸ್ವಾತಿ ಇಬ್ಬರಿಗೂ ಮದುವೆ ಮಾಡಿ ದಡ ಸೇರಿಸಿದ ಮೇಲೆ ರಿಟೈರ್ ಆಗಿದ್ರೆ ಚೆನ್ನಾಗಿರೋದು. ಹೇಗೋ ಬರೋ ಪೆನ್ಷನ್ ಹಣದಲ್ಲಿ ಹಾಗೋ ಹೀಗೋ ಜೀವನ ಸಾಗಿಸ್ಬೋದಿತ್ತು ಅಂತ ಅಪ್ಪ ಯೋಚಿಸ್ತಿದ್ದಾರೆ ಅಕ್ಕ ಎಂದು ಸ್ವಾತಿಯು ಚಂದ್ರಕಾಂತ್ರವರನ್ನು ಅಣಕಿಸುತ್ತಾಳೆ. ಅಪ್ಪ, ನಮ್ಮನ್ನೇ ಗಂಡ್ಮಕ್ಳು ಅಂತ ತಿಳ್ಕೊಳ್ಳಿ. ನಾವು ದುಡ್ದು ನಿಮ್ಮನ್ನು ಸುಖವಾಗಿ ಸಾಕ್ತೀವಿ ಎಂದು ಭವಾನಿ ಎಂದಾಗ ಇಲ್ಲಮ್ಮ, ಹೆಣ್ಣಾಗಿ ಹುಟ್ಟೋದೇ ಇನ್ನೊಂದು ಮನೆ ಬೆಳಗೋಕೆ. ನನಗೆ ಬರೋ PF ಹಾಗೂ ಇನ್ಶೂರೆನ್ಸ್ ದುಡ್ಡಲ್ಲಿ ಆದಷ್ಟು ಬೇಗ ನಿಮ್ಮನ್ನು ಮದುವೆ ಮಾಡಿ ಗಂಡನ ಮನೆ ಸೇರಿಸ್ಬಿಟ್ರೆ ನನಗೆ 2ನೇ ರಿಟೈರ್ಮೆಂಟ್ ಸಿಗ್ದ ಹಾಗೆ ಆಗುತ್ತೆ ಎಂದು ಚಂದ್ರಕಾಂತ್ ನುಡಿದರು. ಆದರೆ ಭವಾನಿಗೆ ಈಗಲೇ ಮದುವೆ ಆಗುವುದು ಇಷ್ಟವಿರುವುದಿಲ್ಲ.
ಅಪ್ಪ, ನನಗೆ ನನ್ನದೇ ಆದಂತಹ ಕೆಲವು ಆದರ್ಶಗಳಿವೆ. ನನ್ನ ಓದ್ ಮುಗಿಸಿ ಕೆಲಸ ಸಿಗೋವರೆಗೂ ಮದುವೆ ಬಗ್ಗೆ ಮಾತಾಡಬೇಡಿ ಎಂದು ಹೇಳಿ ಅವಳ ರೂಮಿಗೆ ಹೋಗುತ್ತಾಳೆ. ಸ್ವಾತಿಯು ಕೂಡ ಅವಳ ರೂಮಿಗೆ ಎದ್ದು ಹೋಗುತ್ತಾಳೆ. ಚಂದ್ರಕಾಂತ್ ಹಾಗೂ ಸುಮಿತ್ರಾ ಭವಾನಿ ಹೇಳಿದ ಮಾತಿಗೆ ತಲೆ ಕೆಡಿಸಿಕೊಂಡು ಯೋಚಿಸುತ್ತಾ ಕುಳಿತುಕೊಳ್ಳುತ್ತಾರೆ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿರುವಾಗಲೇ ಒಬ್ಬ ತಲೆ ತಿರುಗಿ ಬೀಳುತ್ತಿದ್ದವನನ್ನು ಶಂಕರ್ ಬೀಳದಂತೆ ಹಿಡಿಯುತ್ತಾನೆ. ಅವನ ಮೈ ಮುಟ್ಟಿ, ಇಷ್ಟೊಂದು ಹುಷಾರಿಲ್ಲ ಅಂದ್ರೂ ಯಾಕೆ ಕೆಲ್ಸಕ್ಕೆ ಬಂದೆ, ರಜಾ ತಗೋಬೇಕಲ್ವಾ ಎಂದಾಗ ಆತ, ನನಗೆ ಹುಷಾರಿಲ್ಲ ಅಂತ ರಜೆ ತಗೊಂಡ್ರೆ ನನ್ನ ಹೆಂಡತಿ ಮಕ್ಕಳು ಉಪವಾಸ ಇರಬೇಕಾಗುತ್ತೆ. ಎಷ್ಟೇ ಆದರೂ ನಾವು ದಿನಗೂಲಿಯವರು, ರಜೆ ತಗೊಂಡ್ರೆ ಜೀವನ ನಡೆಯಲ್ಲ ಎಂದು ಕಾರ್ಮಿಕರು ಸುತ್ತ ನಿಂತು ಮಾತನಾಡುತ್ತಿದ್ದಾಗ ಅಲ್ಲಿನ ಸೂಪರ್ವೈಸರ್ ಬಂದು ಎಲ್ಲರಿಗೂ ಬೈಯುತ್ತಾನೆ. ಶಂಕರ್ ನಡೆದದ್ದನ್ನೆಲ್ಲ ಹೇಳಿದರೂ ಆ ಸೂಪರ್ವೈಸರ್ ಕರುಣೆ ಇಲ್ಲದೆ ಮಾತನಾಡುತ್ತಾನೆ. ಆಗ ಶಂಕರ್ ಆತನನ್ನು ನೀನು ರೆಸ್ಟ್ ತೆಗೆದುಕೋ ಎಂದು ಮನೆಗೆ ಕಳುಹಿಸಿ ಆತನ ಕೆಲಸವನ್ನು ತಾನೇ ಮಾಡುತ್ತಾನೆ. ಮುಂದುವರಿಯುತ್ತದೆ, ನಿರೀಕ್ಷಿಸಿ.